ಕನ್ನಡ ಸಂಧಿಗಳು. ಸಂಧಿ ಎಂದರೇನು? ಸಂಧಿಯೆಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವರ್ಣಗಳು ಪರಸ್ಪರ ಸೇರುವುದು. ಇದನ್ನು ಸಂಧಿಕ್ರಿಯೆ, ಸಂಧಿಪ್ರಕ್ರಿಯೆ ಹಾಗೂ ಸಂಧಿಕಾರ್ಯ ಎಂತಲೂ ಕರೆಯಲಾಗುತ್ತದೆ. ಪೂರ್ವಪದದ ಕೊನೆಯ ವರ್ಣ ಹಾಗೂ ಉತ್ತರಪದದ ಮೊದಲ ವರ್ಣಗಳು ಪರಸ್ಪರ ಸೇರಿದಾಗ ಈ ಸಂಧಿಕ್ರಿಯೆ ನಡೆಯುತ್ತದೆ. ಈ ಸಂಧಿಕಾರ್ಯ ಸಾಮಾನ್ಯವಾಗಿ ನಾಮಪ್ರಕೃತಿಗೆ ನಾಮಪ್ರಕೃತಿ ಸೇರಿದಾಗಲೂ, ಇಲ್ಲವೇ ನಾಮಪ್ರಕೃತಿಗೆ ಕ್ರಿಯಾಪ್ರಕೃತಿ ಸೇರಿದಾಗಲೂ, ಇಲ್ಲವೇ ಕ್ರಿಯಾಪ್ರಕೃತಿಗೆ ಕ್ರಿಯಾಪ್ರಕೃತಿ ಸೇರಿದಾಗಲೂ, ಇಲ್ಲವೇ ಪ್ರಕೃತಿಗೆ ಪ್ರತ್ಯಯ ಸೇರಿದಾಗಲೂ, ಇಲ್ಲವೇ ಪದಕ್ಕೆ ಪದ ಸೇರಿದಾಗಲೂ ನಡೆಯುತ್ತದೆ. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಪೂರ್ವಪದದ ಕೊನೆಯ ವರ್ಣ ಹಾಗೂ ಉತ್ತರಪದದ ಮೊದಲ ವರ್ಣಗಳು ಪರಸ್ಪರ ಸೇರುವುದೇ ಸಂಧಿ. ಇದಕ್ಕೆ ಈ ಕೆಳಗಿನಂತೆ ಉದಾಹರಣೆಗಳನ್ನು ನೋಡಬಹುದು. ನಾಮಪ್ರಕೃತಿಗೆ ನಾಮಪ್ರಕೃತಿ ಸೇರಿದುದಕ್ಕೆ ಉದಾಹರಣೆ: ಊರು ಅಧಿಕ್ ಊರು ಬರೋಬರಿ ಊರೂರು. ಕೈ ಅಧಿಕ್ ಊರು ಬರೋಬರಿ ಕೈಯೂರು. ಬೇರು ಅಧಿಕ್ ಊರು ಬರೋಬರಿ ಬೇರೂರು. ಮೈ ಅಧಿಕ್ ಕೂಡು ಬರೋಬರಿ ಮೈಗೂಡು. ಮಲ್ಲಿಗೆ ಅಧಿಕ್ ಇಂದ ಬರೋಬರಿ ಮಲ್ಲಿಗೆಯಿಂದ. ಮನೆ ಅಧಿಕ್ ಕೆಲಸ ಬರೋಬರಿ ಮನೆಗೆಲಸ. ಹೊಲ ಅಧಿಕ್ ಕೆಲಸ ಬರೋಬರಿ ಹೊಲಗೆಲಸ. ನಾಮಪದಕ್ಕೆ ಕ್ರಿಯಾಪದ ಸೇರಿದುದಕ್ಕೆ ಉದಾಹರಣೆ: ಮಾಡು ಅಧಿಕ್ ಏಳು ಬರೋಬರಿ ಮಾಡೇಳು. ಬೇಡು ಅಧಿಕ್ ಏಳು ಬರೋಬರಿ ಬೇಡೇಳು. ಕಾಡು ಅಧಿಕ್ ಒಲ್ಲ ಬರೋಬರಿ ಕಾಡೊಲ್ಲ. ಉಂಡು ಅಧಿಕ್ ಉಟ್ಟು ಬರೋಬರಿ ಉಂಡುಟ್ಟು. ಕ್ರಿಯಾಪ್ರಕೃತಿಗೆ ಕ್ರಿಯಾಪ್ರಕೃತಿ ಸೇರಿದುದಕ್ಕೆ ಉದಾಹರಣೆ: ತಿನ್ನು ಅಧಿಕ್ ಉಣ್ಣು ಬರೋಬರಿ ತಿನ್ನುಣ್ಣು. ಏಳು ಅಧಿಕ್ ಏಳು ಬರೋಬರಿ ಏಳೇಳು. ಏಳು ಅಧಿಕ್ ವಿಕೆ ಬರೋಬರಿ ಏಳುವಿಕೆ. ಬಿದ್ದು ಅಧಿಕ್ ಏಳು ಬರೋಬರಿ ಬಿದ್ದೇಳು. ಪ್ರಕೃತಿಗೆ ಪ್ರತ್ಯಯ ಸೇರಿದುದಕ್ಕೆ ಉದಾಹರಣೆ: ಕ್ರಮ ಅಧಿಕ್ ಇಂದ ಬರೋಬರಿ ಕ್ರಮದಿಂದ. ಮೈ ಅಧಿಕ್ ಮೇಲೆ ಬರೋಬರಿ ಮೈಮೇಲೆ. ಮನೆ ಅಧಿಕ್ ಅಲ್ಲಿ ಬರೋಬರಿ ಮನೆಯಲ್ಲಿ. ಕೋಲು ಅಧಿಕ್ ಊರು ಬರೋಬರಿ ಕೋಲೂರು. ಪ್ರಕೃತಿಗೆ ಪ್ರತ್ಯಯ ಸೇರಿದುದಕ್ಕೆ ಉದಾಹರಣೆ: ಮಾತು ಅಧಿಕ್ ಅನ್ನು ಬರೋಬರಿ ಮಾತನ್ನು. ಆಳು ಅಧಿಕ್ ಇಂದ ಬರೋಬರಿ ಆಳಿನಿಂದ. ಗಿರಿ ಅಧಿಕ್ ಇಂದ ಬರೋಬರಿ ಗಿರಿಯಿಂದ. ಮನೆ ಅಧಿಕ್ ಗೆ ಬರೋಬರಿ ಮನೆಗೆ. ಸಂಧಿಯಲ್ಲಿ ಪ್ರಕಾರಗಳು. ಕನ್ನಡ ಸಂಧಿಯಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳನ್ನು ಮಾಡಲಾಗುತ್ತದೆ. ಅವೆಂದರೆ: 1. ಸ್ವರಸಂಧಿ. 2. ವ್ಯಂಜನ ಸಂಧಿ. ಇದಲ್ಲದೆ ಕೇಶಿರಾಜ ಸ್ವರಸಂಧಿಯಲ್ಲಿ ಇನ್ನೂ ಎರಡು ಪ್ರಕಾರಗಳನ್ನು ಮಾಡುತ್ತಾನೆ. ಅವೆಂದರೆ: 1. ಪದಮಧ್ಯ ಸಂಧಿ. 2. ಪದಾಂತ್ಯ ಸಂಧಿ. ಪದಮಧ್ಯ ಸಂಧಿ ಎಂದರೆ ಪ್ರಕೃತಿ ಮತ್ತು ಪ್ರತ್ಯಯ ಸೇರಿ ಉಂಟಾಗುವ ಸಂಧಿ. ಉದಾಹರಣೆ: ಮನೆ ಅಧಿಕ್ ಒಳಗೆ ಬರೋಬರಿ ಮನೆಯೊಳಗೆ. ಪದಾಂತ್ಯ ಸಂಧಿ ಎಂದರೆ ಪದಕ್ಕೆ ಪದ ಸೇರಿ ಉಂಟಾಗುವ ಸಂಧಿ. ಉದಾಹರಣೆ: ಅವನ ಅಧಿಕ್ ಆಳುತನ ಬರೋಬರಿ ಅವನಾಳ್ತನ. ಸ್ವರಸಂಧಿ. ಸ್ವರಸಂಧಿ ಎಂದರೆ ಸ್ವರಕ್ಕೆ ಸ್ವರ ಸೇರಿ ಆಗುವ ಸಂಧಿ. ಎಂದರೆ ಪೂರ್ವ ಹಾಗೂ ಉತ್ತರಪದದ ಸ್ವರಗಳು ಪರಸ್ಪರ ಸೇರುವುದೇ ಸ್ವರಸಂಧಿ. ಉದಾಹರಣೆ: ಕಾಲು ಅಧಿಕ್ ಊರು ಬರೋಬರಿ ಕಾಲೂರು. ಕೇಳು ಅಧಿಕ್ ಏಳು ಬರೋಬರಿ ಕೇಳೇಳು. ಎದ್ದು ಅಧಿಕ್ ಏಳು ಬರೋಬರಿ ಎದ್ದೇಳು. ಎದ್ದು ಅಧಿಕ್ ಎದ್ದು ಬರೋಬರಿ ಎದ್ದೆದ್ದು. ಸ್ವರಸಂಧಿಯಲ್ಲಿ ಪ್ರಕಾರಗಳು. ಸ್ವರಸಂಧಿಯಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನು ಮಾಡಲಾಗುತ್ತದೆ. ಅವೆಂದರೆ: 1. ಸ್ವರಲೋಪ ಸಂಧಿ. 2. ಆಗಮ ಸಂಧಿ. 3. ಆದೇಶ ಸಂಧಿ. 1. ಸ್ವರಲೋಪ ಸಂಧಿ. ಸ್ವರಕ್ಕೆ ಸ್ವರ ಸೇರಿ ಸಂಧಿಯಾಗುವಾಗ ಪೂರ್ವಪದದ ಕೊನೆಯ ಸ್ವರ ಲೋಪವಾಗುವುದೇ ಸ್ವರಲೋಪ ಸಂಧಿ. ಉದಾಹರಣೆ: ಹೂ ಅಧಿಕ್ ಅನ್ನು ಬರೋಬರಿ ಹೂವನ್ನು. ಹೊಲ ಅಧಿಕ್ ಅನ್ನು ಬರೋಬರಿ ಹೊಲವನ್ನು. ಕೈ ಅಧಿಕ್ ಇಂದ ಬರೋಬರಿ ಕೈಯಿಂದ. ಮನೆ ಅಧಿಕ್ ಒಳಗೆ ಮನೆಯೊಳಗೆ. 2. ಆಗಮ ಸಂಧಿ. ಸ್ವರಕ್ಕೆ ಸ್ವರ ಸೇರಿ ಸಂಧಿಯಾಗುವಾಗ ಅರ್ಥಕ್ಕೆ ಬಾಧೆ ಬರದಂತೆ ಯಕಾರ ಹಾಗೂ ವಕಾರಗಳು ಆಗಮವಾಗಿ ಬರುವ ಸಂಧಿಯೇ ಆಗಮ ಸಂಧಿ. ಕೆಲಸಲ ಸಂಧಿ ನಿಯಮದ ಪ್ರಕಾರ ಸಂಧಿಯಾಗುವಂತಿದ್ದರೂ ಅರ್ಥಕ್ಕೆ ಬಾಧೆ ಬರುವುದುಂಟು. ಆಗ ಆ ಅರ್ಥ ಕೆಡದಿರಲೆಂದು ಯ ಹಾಗೂ ವಕಾರಗಳು ಆಗಮವಾಗಿ ಬರುತ್ತವೆ. ಇದನ್ನೇ ಆಗಮ ಸಂಧಿ ಎಂದು ಕರೆಯಲಾಗುತ್ತದೆ. ಉದಾಹರಣೆ: ಮನೆ ಅಧಿಕ್ ಇಂದ ಬರೋಬರಿ ಮನೆಯಿಂದ. ಮಲ್ಲಿಗೆ ಅಧಿಕ್ ಅಲ್ಲಿ ಬರೋಬರಿ ಮಲ್ಲಿಗೆಯಲ್ಲಿ. ತಿರೆ ಅಧಿಕ್ ಅಲ್ಲಿ ಬರೋಬರಿ ತಿರೆಯಲ್ಲಿ. ಹೊರೆ ಅಧಿಕ್ ಇಂದ ಬರೋಬರಿ ಹೊರೆಯಿಂದ. ಹೊಲ ಅಧಿಕ್ ಅನ್ನು ಬರೋಬರಿ ಹೊಲವನ್ನು. ಮನು ಅಧಿಕ್ ಅನ್ನು ಬರೋಬರಿ ಮನುವನ್ನು. ಆಗಮ ಸಂಧಿಯ ಪ್ರಕಾರಗಳು. ಆಗಮ ಸಂಧಿಯಲ್ಲಿ ಮುಖ್ಯವಾಗಿ 2 ಪ್ರಕಾರಗಳನ್ನು ಮಾಡಲಾಗುತ್ತದೆ. ಅವೆಂದರೆ: 1. ಯಕಾರಾಗಮ ಸಂಧಿ. 2. ವಕಾರಾಗಮ ಸಂಧಿ. 1. ಯಕಾರಾಗಮ ಸಂಧಿ. ಸ್ವರಕ್ಕೆ ಸ್ವರ ಸೇರಿ ಸಂಧಿಯಾಗುವಾಗ ಅರ್ಥಕ್ಕೆ ಬಾಧೆ ಬರದಂತೆ ಯ ಅಥವಾ ಯಕಾರ ಆಗಮವಾಗಿ ಬರುವುದೇ ಯಕಾರಾಗಮ ಸಂಧಿ. ಉದಾಹರಣೆ: ಮನೆ ಅಧಿಕ್ ಇಂದ ಬರೋಬರಿ ಮನೆಯಿಂದ. ಕಲೆ ಅಧಿಕ್ ಇಂದ ಬರೋಬರಿ ಕಲೆಯಿಂದ. ಬೀದಿ ಅಧಿಕ್ ಅನ್ನು ಬರೋಬರಿ ಬೀದಿಯನ್ನು. ಕರೆ ಅಧಿಕ್ ಅನ್ನು ಬರೋಬರಿ ಕರೆಯನ್ನು. 2. ವಕಾರಾಗಮ ಸಂಧಿ. ಸ್ವರಕ್ಕೆ ಸ್ವರ ಸೇರಿ ಸಂಧಿಯಾಗುವಾಗ ಅರ್ಥಕ್ಕೆ ಬಾಧೆ ಬರದಂತೆ ವ ಅಥವಾ ವಕಾರ ಆಗಮವಾಗಿ ಬರುವುದೇ ವಕಾರಾಗಮ ಸಂಧಿ. ಉದಾಹರಣೆ:
ಕುಲ ಅಧಿಕ್ ಅನ್ನು ಬರೋಬರಿ ಕುಲವನ್ನು. ಬಲ ಅಧಿಕ್ ಅನ್ನು ಬರೋಬರಿ ಬಲವನ್ನು. ಪುಸ್ತಕ ಅಧಿಕ್ ಅನ್ನು ಬರೋಬರಿ ಪುಸ್ತಕವನ್ನು. ಮನ ಅಧಿಕ್ ಅನ್ನು ಬರೋಬರಿ ಮನವನ್ನು. 3. ಆದೇಶ ಸಂಧಿ. ವ್ಯಂಜನಕ್ಕೆ ವ್ಯಂಜನ ಸೇರಿ ಸಂಧಿಯಾಗುವಾಗ ಬೇರೊಂದು ವರ್ಣ ಅರ್ಥ ಅಕ್ಷರ ಆದೇಶವಾಗಿ ಬರುವುದೇ ಆದೇಶ ಸಂಧಿ. ಉದಾಹರಣೆ: ಹಳ ಅಧಿಕ್ ಕನ್ನಡ ಬರೋಬರಿ ಹಳಗನ್ನಡ. ಕಣ್ ಅಧಿಕ್ ಪನಿ ಬರೋಬರಿ ಕಂಬನಿ. ಹುಲಿ ಅಧಿಕ್ ತೊಗಲು ಬರೋಬರಿ ಹುಲಿದೊಗಲು.